ಮಲೆನಾಡಿನಲ್ಲಿ ಮುಂಗಾರು ಮಳೆ ಪ್ರಾರಂಭ ಆದ ತಕ್ಷಣ ವಿವಿಧ ಭಕ್ಷ್ಯಗಳನ್ನು ನಾವು ಭೋಜನ ಮಾಡ್ತೀವಿ. ಅದರಲ್ಲಿ ಪತ್ರೊಡೆ ಕೂಡ ಒಂದು. ಪತ್ರೊಡೆ ಗರಿಗರಿಯಾಗಿ ಹುರಿದು ಜೊತೆಗೆ ಕಾಫಿ ಜೊತೆಗೆ ಊಟದ ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಅದು ಸವಿಲಿಕ್ಕೆ ಭಾಳ ಅತ್ಯುತ್ತಮವಾದಂಥ ಆಹಾರ. ಇದರಲ್ಲಿರೋದು ಕೆಸುವಿನ ಸೊಪ್ಪು, ವಿಶೇಷವಾಗಿ ಮರಗೆಸ ಜಾಸ್ತಿ ಉಪಯೋಗಿಸ್ತಾರೆ. ಅಕ್ಕಿ, ಮೆಣಸು, ಅದಕ್ಕೆ ಸಂಬಂಧಪಟ್ಟ ಜೀರಿಗೆ ಇವೆಲ್ಲ ರೆಸಿಪಿನಲ್ಲಿದೆ. ಅದನ್ನೆಲ್ಲ ತಯಾರು ಮಾಡಿ ಈ ಎಲೆಗಳ ಹಿಂಭಾಗದಲ್ಲಿ ಅದನ್ನು ಸವರಿ ರೋಲ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಹಬೆನಲ್ಲಿ ಬೇಯಿಸ್ತಾರೆ. ಅದು ಚೆನ್ನಾಗಿ ಬೆಂದ ನಂತರ ಅದನ್ನು ತಂದು ಈ ರೀತಿ ವಿವಿಧ ಆಕಾರಗಳಿಗೆ ಅದನ್ನು ಕತ್ತರಿಸಿ ಕಾವಲಿನಲ್ಲಿ ಕೊಬ್ಬರಿ ಎಣ್ಣೆ ಜೊತೆಗೆ ಹುರಿತಾರೆ. ಇದು ನೋಡಿ, ನಮ್ಮ ಮನೆಯಲ್ಲಿ ಈ ವರ್ಷದ ಮೊದಲ ಕೆಸುವಿನ ಎಲೆಯ ಪತ್ರೊಡೆಗಳು. ಈ ಪತ್ರೊಡೆಗೆ ಬಳಸುವಂಥ ಕೆಸುವಿನ ಎಲೆಗಳಲ್ಲಿ ಕೂಡ ಅನೇಕ ತಳಿಗಳಿದೆ. ನೆಲದಲ್ಲಿ ಮೇಲೆ ಹುಟ್ಟುವಂಥ ಕೆಸುವಿನ ಎಲೆಗಳು ಒಂದು ರೀತಿ ಆದರೆ, ಮರದ ಮೇಲೆ ಬೆಳೆಯುವಂಥ ಮರಕೆಸ ಕೂಡ ಇನ್ನೊಂದು. ಮರಕೆಸದ ರುಚಿನೇ ಬೇರೆ. ನೆಲಕೆಸದಲ್ಲಿ ಏನಾಗುತ್ತೆ ಅಂದರೆ ಬಾಯಿ ತುರಿಕೆ ಜಾಸ್ತಿ ಆಗುತ್ತೆ. ಅದನ್ನು ನಿವಾರಿಸಲಿಕ್ಕೆ, ಅದರಲ್ಲಿರುವಂಥ ಜೈವಿಕ ವಿಷವನ್ನು ತೆಗಿಲಿಕ್ಕೆ ಹೆಚ್ಚು ಹುಣಸೆ ಹಣ್ಣಿನ ನೀರನ್ನು ಬಳಸ್ತಾರೆ. ನೋಡಿ, ಇದು ಬೆಳಿಗ್ಗೆ ನಮ್ಮ ಮನೆಯ ಕಾವಲಿನಲ್ಲಿ ಪತ್ರೊಡೆಗಳು ಫ್ರೈ ಆಗ್ತಾ ಇದೆ. ಯಾವ ರೀತಿ ಫ್ರೈ ಆಗುತ್ತೆ ನೋಡಿ, ಅದರ ಗಮನೇ ಬೇರೆ, ಅದರ ರುಚಿನೇ ಬೇರೆ, ಅದರ ಸ್ವಾದನೇ ಬೇರೆ. ಹಾಗಾಗಿ ಪತ್ರೊಡೆಗಳಿದೆಯಲ್ಲ, ಅದು ಒಂದು ವಿಶೇಷ ತಿನಿಸು. ಅದನ್ನು ಈ ಮುಂಗಾರು ಮಳೆ ಮಲೆನಾಡಿನಲ್ಲಿ ಬಿದ್ದ ತಕ್ಷಣ ಪತ್ರೊಡೆ, ಅಣಬೆ, ಕಳಲೆ ಹೀಗೆ ತರಹೇವಾರಿ ಅಡುಗೆಗಳಲ್ಲಿ ಇದೊಂದು. ಮಸಾಲೆನ ತಯಾರು ಮಾಡಿಕೊಂಡು ಅದನ್ನು ಕೆಸುವಿನ ಎಲೆಯ ಹಿಂಭಾಗದಲ್ಲಿ ಈ ರೀತಿ ಸವರಿ ಒಂದರ ಮೇಲೆ ಒಂದು ಎಲೆಗಳನ್ನು ಇಡ್ತಾ ಹೋಗಬೇಕು. ನಂತರದಲ್ಲಿ ಈ ಮಸಾಲೆ ಹಚ್ಚಿದ ಕೆಸುವಿನ ಎಲೆಯ ಪತ್ರೊಡೆಯ ಆಹಾರವನ್ನು ರೋಲ್ ಮಾಡಬೇಕು ನಾವು. ಆ ರೋಲ್ ಮಾಡಿದರೆ ಅದು ಒಂದು ರೀತಿಯ ಒಂದು ತಯಾರಿ ಆಯಿತು. ಈ ರೋಲ್ ಈ ರೀತಿ ಮಾಡ್ತಾರೆ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ರೋಲ್ ಮಾಡ್ತಾರೆ. ರೋಲ್ ಮಾಡಿದ್ರ ಮೇಲೆ ಈ ಪತ್ರೊಡೆಯ ಕೆಸುವಿನ ಎಲೆನ ಹಬೆನಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಬೇಕು. ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದ ನಂತರ ತಯಾರಾಗುವಂಥ ಪತ್ರೊಡೆಯನ್ನು ನೀವು ಚಾಕುನಲ್ಲಿ ನಿಮಗೆ ಬೇಕಾದ ಆಕೃತಿಗಳಲ್ಲಿ ಅದನ್ನು ತುಂಡ